ರಾಜ್ಯದ ಸಿಎಂ ಕ್ಷೇತ್ರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಜಾಥಾ ನಡೀತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಸಿಎಂ ತವರು ಜಿಲ್ಲೆಯಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಇಲ್ಲ ಅಂತ ಹೇಳಿ ಆಸ್ಪತ್ರೆಗಾಗಿ ಆಗ್ರಹಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಅವರು ಜಿಲ್ಲೆಯಲ್ಲೇ ಪರದಾಟ ಹಾಸ್ಪಿಟಲ್ಗಾಗಿ ನರಸೀಪುರ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ತಾಲೂಕಿನ ವಿವಿಧ ಸಂಘಟನೆಗಳು ಜಾಥಾವನ್ನು ಮಾಡುತ್ತಿದ್ದು ತಹಶೀಲ್ದಾರ್ ಕಚೇರಿಯಿಂದ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಜಾಥಾ ಮಾಡಿದ್ದಾರೆ. ಅಂತಂದ್ರೆ ಅದು ಆಗಲ್ಲ. ದಯವಿಟ್ಟು ಎಲ್ಲರೂ ಜೋರ ಕೂಡಬೇಕು. ತಾಯಿ ಮಗು ಹೆರಿಗೆ ಆಸ್ಪತ್ರೆ, ತಾಯಿ ಮಗು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಸಿಎಂ ತವರು ಜಿಲ್ಲೆಯಲ್ಲಿ ಮಕ್ಕಳ ಮತ್ತೆ ತಾಯಿಯ ಹಾಸ್ಪಿಟಲ್ಗಾಗಿ ಪರದಾಟವನ್ನ ನಡೆಸ್ತಾ ಇದ್ದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಸ್ಪಿಟಲ್ಗೆ ಏನ್ ಸಮಸ್ಯೆನ, ಎಲ್ಲಿಗೆ ಹೋಗ್ಬೇಕು ಅವ್ರ ಹಾಸ್ಪಿಟಲ್ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಸಂಪರ್ಕದಲ್ಲಿದ್ದಾರೆ ಪುಟ್ಟಸ್ವಾಮಿ, ಸಿಎಂ ತವರು ಜಿಲ್ಲೆಯಲ್ಲೇ ತಾಯಿ ಮಕ್ಕಳ ಆಸ್ಪತ್ರೆಗಾಗಿ ಇವತ್ತು ಪ್ರತಿಭಟನೆ ಜಾಥಾವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆಯಾ, ಯಾವಾಗಿಂದ ಇದೆ, ಏನ್ ಹೇಳ್ತಾ ಇದ್ರೆ ಪ್ರತಿಭಟನೆ ಮಾಡೋರು? ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ನಗರ ಪ್ರದೇಶದಲ್ಲಿ ತಾಯಿ ಮತ್ತು ಮಗು ಹೆರಿಗೆ ಆಸ್ಪತ್ರೆಯನ್ನ ಕೇಳ್ತಿರ್ತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯನ್ನ ತಾಲೂಕಿನ ಎಲ್ಲಾ ಸಂಘಟನೆಗಳು ಸೇರಿ ಈ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಮುಂದೆ ಏನು ಈ ಒಂದು ಪ್ರತಿಭಟನೆಯ ಏನು ಮುಂದಾಳತ್ವವನ್ನ DSS ನ ಆಲ್ಗೂಡ್ ಶಿವಕುಮಾರ್ ಅವರು ವಹಿಸಿಕೊಂಡು ಈ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ತಾಯಿ ಮಗು ಹೆರಿಗೆ ಆಸ್ಪತ್ರೆ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಈ ಒಂದು ವಿಚಾರವನ್ನ ಇಟ್ಕೊಂಡು ಬೃಹತ್ ಪ್ರತಿಭಟನೆಯನ್ನ ಮಹಿಳೆಯರು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯನವರ ಕ್ಷೇತ್ರ ಮತ್ತು ಮಹದೇವಪ್ಪನವರ ಸ್ವಕ್ಷೇತ್ರವಾಗಿರೋದ್ರಿಂದ ಇಲ್ಲಿಗೆ ಹೆರಿಗೆ ಆಸ್ಪತ್ರೆ ಅಂತಕ್ಕಂಥದ್ದು ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಇಲ್ಲದ ಕಾರಣಕ್ಕಾಗಿ ಒಂದು ಪ್ರತಿಭಟನೆಯನ್ನ ಮಾಡಿ ಸರ್ಕಾರದ ಬಜೆಟ್ ನಲ್ಲಿ ಹಣವನ್ನ ಎತ್ತಿಡಬೇಕು. ಈ ಒಂದು ಆಸ್ಪತ್ರೆಗೆ ಈ ಬಜೆಟ್ ನಲ್ಲಿನೇ ಹಣವನ್ನ ಶೇಖರಿಸಬೇಕು ಅಂತಕ್ಕಂಥದ್ದು ಬೇಡಿಕೆ, ಏನು ಪ್ರತಿಭಟನಾಕಾರರ ಬೇಡಿಕೆ ಆಗಿರ್ತಕ್ಕಂಥದ್ದು. ಪವಿತ್ರ, ನೀವು ಹೇಳ್ತಾ ಇದ್ರಿ ಈಗ ಪುಟ್ಟಸ್ವಾಮಿ ಅವರೇ, ಸಿಎಂ ತವರು ಕ್ಷೇತ್ರ, ಅದರಲ್ಲೂ ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಈ ರೀತಿ ಮಕ್ಕಳ ಹಾಸ್ಪಿಟಲ್, ತಾಯಿ ಹಾಸ್ಪಿಟಲ್ಗಾಗಿ ಪರದಾಟ ನಡೆಸ್ತಾ ಇದ್ದಾರೆ ಅಂತಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಇನ್ನೇನು ಪರಿಸ್ಥಿತಿ ಅಂತ ನಾವು ಊಹೆ ಮಾಡ್ಕೊಳ್ಳೋದು ಬೇಡ. ಯಾಕಂದ್ರೆ ಬಹಳ ವರ್ಷಗಳಿಂದ ಈ ರೀತಿ ಮಕ್ಕಳ ಹಾಸ್ಪಿಟಲ್ ಬೇಕು ಅಥವಾ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸ್ಬೇಕಂದ್ರೆ ನಾವು ಬೇರೆ ಕಡೆಗೆ ಹೋಗ್ಬೇಕು, ಹಾಸ್ಪಿಟಲ್ ಫೆಸಿಲಿಟಿ ಸರಿಯಾಗಿಲ್ಲ, ಮಲ್ಟಿ ಸ್ಪೆಷಾಲಿಟಿ ಇಲ್ಲ ಅಂತ ಹೇಳ್ತಾರೆ. ಏನ್ ಭರವಸೆ ಕೊಡ್ತಾರಾ, ಹೇಗೆ ಏನು ಅಂತ? ಖಂಡಿತ ಪವಿತ್ರ, ಇದೊಂದು ನೋಡಿ ಪವಿತ್ರ, ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ 2 ಬಾರಿ ಅಂತ ಹೇಳಿದ್ರೆ 2 ಬಾರಿ ಗೆದ್ದಂತ ವರ್ಣ ಕ್ಷೇತ್ರದಲ್ಲಿ 2 ಬಾರಿ ಗೆದ್ದಂತ ಸಂದರ್ಭದಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ಟಿ ನರಸೀಪುರ ಕ್ಷೇತ್ರದಿಂದ ಗೆದ್ದು 3 ಬಾರಿ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು ಕೂಡ ಒಂದು ತಾಯಿ ಮಗು ಆಸ್ಪತ್ರೆ, ತಾಯಿ ಮಗು ಹೆರಿಗೆ ಆಸ್ಪತ್ರೆ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ರಾಜಕೀಯ ಜೀವನಕ್ಕೆ ಎಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕಿ ಬರ್ತದ ಅಂತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು. ಆದ್ರೆ ಸುಮಾರು ವರ್ಷಗಳಿಂದ ಈ ಬೇಡಿಕೆಯನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಕೆಲವೊಂದಷ್ಟು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ರು ಕೂಡ ಕೇಂದ್ರ ಸ್ಥಳದಲ್ಲಿ ಹೆರಿಗೆ ಆಸ್ಪತ್ರೆ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮಹಿಳೆಯರ ಕೆಂಗಣಿಗೆ ಗುರಿ ಆಯ್ತಾ ಅಂತಕ್ಕಂಥದ್ದು. ಇಲ್ಲಿ ಪವಿತ್ರ, ನಾವು ಯೋಚನೆ ಮಾಡ್ಬೇಕಾದಂಥದ್ದು, ಆಲೋಚನೆ ಮಾಡ್ಬೇಕಾದಂತ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಆಸ್ಪತ್ರೆ ಇದೆ, ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆ ಇಲ್ಲ. ಏನಾದ್ರೂ ಸಣ್ಣದಾಗಿ ಮಗು ಏನು ಹೊಟ್ಟೆ ಒಳಗಡೆನೆ ನೀರು ಕುಡ್ಕೊಂಡಿದೆ ಅಥವಾ ಕಾಲು ತಿರುಕೊಂಡಿದೆ, ತಲೆ ತಿರುಗಿಕೊಂಡಿದೆ ಅಂತ ಹೇಳಿದಂತಹ ಆಗುವಂತಹ ಸಂದರ್ಭದಲ್ಲಿ ಇವ್ರು ನೇರವಾಗಿ ಏನು ಮೈಸೂರು ಜಿಲ್ಲಾ
ಆಸ್ಪತ್ರೆಗೆ ರವಾನಿಸ್ತಕ್ಕಂಥದ್ದು. ಇಲ್ಲಿ ಸುಮಾರು 1-1.5 ಲಕ್ಷ ಜನ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ವರ್ಷಕ್ಕೆ ಸುಮಾರು 3,000ದಿಂದ 4,000 ಹೆರಿಗೆಗಳಾಗ್ತಕ್ಕಂತಹ ಒಂದು ಆಸ್ಪತ್ರೆ ಇದ್ರೂ ಕೂಡ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆ ಇಲ್ಲದ ಕಾರಣಕ್ಕಾಗಿ, ಹೆರಿಗೆ ಆಸ್ಪತ್ರೆ ಇಲ್ಲದ ಕಾರಣಕ್ಕಾಗಿ ಇಲ್ಲಿನ ಮಹಿಳೆಯರು ಮತ್ತು ಸಂಘ ಸಂಸ್ಥೆಗಳು ಕ್ರೋಢೀಕರಿಸಿಕೊಂಡು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿ ಈ ಬಾರಿ ಬಜೆಟ್ ನಲ್ಲಿ ಇದಕ್ಕೆ ಈ ಆಸ್ಪತ್ರೆಗೆ ಹಣವನ್ನ ಎತ್ತಿಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಪವಿತ್ರ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿಗಾಗಿ. ಒಟ್ಟಾರೆ ಸಿಎಂ ತವರು ಜಿಲ್ಲೆಯಲ್ಲೇ ಈ ಒಂದು ಜಾಥಾ ಮಾಡ್ತಾ ಇದ್ದು, ಹೋರಾಟವನ್ನ ಮಾಡ್ತಾ ಇದ್ದು, ಆದಷ್ಟು ಬೇಗ ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು, ಅಲ್ಲಿ ಹಾಸ್ಪಿಟಲ್ ನಿರ್ಮಾಣಕ್ಕೆ ಮುಂದಾಗಬೇಕು ಅನ್ನೋದೇ ನಮ್ಮ ಕಳಕಳಿ ಕೂಡ. ಇದಿಷ್ಟು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.